ಸೊ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿ ವಿಶೇಷ ಅತಿಥಿಗಳು ಬರ್ತಾರೆ, ಹೊಸ ಹೊಸ ರೆಸಿಪೀಸ್ ಅನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗಾದ್ರೆ ಇವತ್ತು ಯಾರು ಬರ್ತಿದ್ದಾರೆ ಅನ್ನೋದನ್ನ ನೋಡೋಣ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಲೋ, ವೆಲ್ಕಮ್ ಟು ದ ಶೋ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಪ್ರವೀಣ್ ಅಂತ. ಪ್ರವೀಣ್ ಅವರೇ, ಏನ್ ಮಾಡ್ಕೊಂಡಿರೋದು? ನಾನು ಸ್ಟೂಡೆಂಟ್ ಮ್ಯಾಮ್. ಎಲ್ಲಿ ಕಲಿತಾ ಇರೋದು? ಸೆಂಟ್ ಫ್ರಾನ್ಸಿಸ್ ಬಿಸಿಲ್ಸ್ ಕಾಲೇಜ್ ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರಲ್ಲಿ. ಬ್ಯಾಂಗ್ಳೂರಲ್ಲೇ. ಹೌದು. ಇವತ್ತು ಯಾವ ರೆಸಿಪೀಸ್ ಅನ್ನ ಹೇಳ್ಕೊಡ್ತೀರಾ? ಈಗ ನಾವು ಶಂಕರ್ ಪೋಳೈ ಪಾಯಸಂ ಅಂತ ಒಂದು ಸ್ವೀಟ್ ಐಟಮ್ ಮಾಡೋಣ ಅಂತ. ಓಕೆ, ಹಾಗಾದ್ರೆ ಶುರು ಮಾಡೋಣ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ತಿಳಿಸಿ. ಇಂಗ್ರೀಡಿಯೆಂಟ್ಸು ಮೊದಲಿಗೆ ಹಾಲು ತೊಗೊಂಡಿದ್ದೀವಿ, ಶುಗರು, ಸ್ವೀಟ್ ಕೋವಾ ತೊಗೊಂಡಿದ್ದೀವಿ, ಚಪಾತಿ, ತೆಂಗಿನ ತುರಿ, ತುಪ್ಪ, ಬಾದಾಮು, ಗೋಡಂಬಿ ಮತ್ತು ದ್ರಾಕ್ಷಿ. ಸೊ ಏನೇನು ಬೇಕು ಅಂತ ಗೊತ್ತಾಯ್ತು. ಶುರು ಮಾಡೋಣ. ಖಂಡಿತ ಶುರು ಮಾಡೋಣ. ಫಸ್ಟ್ ಏಪ್ರಾನ್ ಹಾಕೊಂಡ್ಬಿಡಿ. ಮೊದಲಿಗೆ ನಮಗೆ ಒಂದು ಬಾಣಲೆ ಬೇಕು ಫ್ರೈ ಮಾಡ್ಕೊಂಡು. ಈಗ ಎಣ್ಣೆ ಹಾಕೊಳ್ಳೋದು, ಕಾಯಿ ಕೇಳಿ. ಫಸ್ಟ್ಗೆ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡ್ತೀವಿ. ಹೌದು ಹೌದು. ಅದೇ ಹೇಗೆ ಕಲ್ತಿದ್ದಿದ್ನ? ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ರು. ನಾವು ಅಜ್ಜಿ ಮನೆಗೆ ಹೋದಾಗೆಲ್ಲ ಅವ್ರು ಮಾಡ್ಕೊಡ್ತಾ ಇದ್ರು ತಿನ್ನೋದಕ್ಕೆ. ಅದರಿಂದ ಇನ್ಸ್ಪಿರೇಷನ್ ಆಗಿ ನಾನು ಹಂಗೆ ಕಲ್ತ್ಕೊಂಡೆ. ಹೌದು. ನಾವು ಇದು ಚಪಾತಿ ತಂದಿದ್ದೀವಿ, ಇದನ್ನ ಪೀಸಸ್ ಮಾಡಿ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ಈಗ ಚಪಾತಿ ಏನಂದ್ರೆ ಇದು ಉಪ್ಪು ಹಾಕದೇ ಇರುವಂಥ ಚಪಾತಿ, ಸಪ್ಪೆ ಚಪಾತಿ ಆ್ಯಕ್ಚುಲಿ. ಮತ್ತೆ ಫುಲ್ ಬೇಯಿಸೋದು ಬೇಡ, ಹಾಫ್ ಬಾಯ್ಲ್ಡ್ ಆಗಿದ್ರೆ ಸಾಕು. ಯಾಕಂದ್ರೆ ಮತ್ತೆ ನಾವು ಎಣ್ಣೆಲಿ ಫ್ರೈ ಮಾಡ್ತಿಲ್ವಾ, ಅದಕ್ಕೆ ನಾನು ಆಲ್ರೆಡಿ ತಂದಿದ್ದೀನಿ. ಇದನ್ನ ಎಣ್ಣೆಲಿ ಫ್ರೈ ಮಾಡೋಣ. ಚಪಾತಿ ನಾವು ಫ್ರೆಶ್ ಆಗಿ ಮಾಡಿಟ್ಟಿರ್ತೀವಲ್ಲ, ಅದನ್ನೇ ತಗೊಂಡ್ರೆ ನಡೆಯುತ್ತಾ? ಯಾವುದಾದ್ರೂ ಓಕೆ. ನಾನು ಮಾಡಿ ತಂದಿದ್ದೀನಿ, ಅದಕ್ಕೆ ನಾವು ಫ್ರೆಶ್ ಆಗಿ ಬೇಕಾದ್ರೆ ಮಾಡಿ ಹಾಕೊಬೋದು. ನಾವೀಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಸೊ ನಮ್ಗೆ ಯಾವ ಪೀಸಸ್ ಶೇಪ್ ಬೇಕು ಅದನ್ನ ನಿಮ್ಮ ಇಷ್ಟ, ಯಾವುದಾದ್ರೂ ಮಾಡ್ಕೊಂಡು. ಡಯಾಗ್ನಲಿ ಯಾವುದಾದ್ರು ನಾನು ಸ್ಕ್ವೇರ್ ಆಗಿ ತಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಶಂಕರ್ ಪೋಳೆ ಅಂದ್ರೆ ಸ್ವಲ್ಪ ಇರುತ್ತೆ. ಹೌದು ಹೌದು. ಸ್ವಲ್ಪ ಅದೊಂಥರ ಕ್ರಿಸ್ಪಿನೆಸ್ ಬಂದರೆ ಸಾಕು. ಅದೇ ನೀವು ಮನೇಲೇ ಇರೋದಾ ಅಥವಾ ಬ್ಯಾಚುಲರ್? ಮನೇಲೇ ಇರೋದು. ಓಕೆ. ಸಮ ಬಿಡ್ತಿರ್ತಾರ ನಿಮಗೆ ಕಿಚನ್? ನನಗಿಷ್ಟ. ಯಾವುದೋ ಆನ್ಲೈನ್ ಯಾವುದೋ ಹೊಸ ರೆಸಿಪೀಸ್ ನೋಡಿಕೊಂಡು ಟ್ರೈ ಮಾಡ್ತಾ ಇರ್ತೀನಿ. ಇಷ್ಟ ಆಗೋದೆಲ್ಲ ಮಾಡ್ತಾ ಇರ್ತೀನಿ. ಸೆಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಇನ್ನೂ ಸ್ವಲ್ಪ ಇದೆ, ಅದನ್ನು ಹಾಕೋಣ. ಸೊ ಒಬ್ಬರೇನಾ ನೀವು? ನನ್ನ ಸಿಸ್ಟರ್ ಇದ್ದಾಳೆ. ಈಗ ನಾರ್ಮಲ್ ಆಗಿ BBA ಅಂದ್ರೆ ಕಲಿಯೋದೆಲ್ಲ ತುಂಬಾ ಇರುತ್ತೆ. ಅಂತ ಟೈಮಲ್ಲಿ ಇದನ್ನೂ ಎಲ್ಲ ಅಡುಗೆ ಟ್ರೈ ಮಾಡೋಕ್ಕೆ ಮನೇಲೆಲ್ಲ ಒಪ್ಕೋತಾರ, ಬಿಡ್ತಾರ? ಬಿಡ್ತಾರೆ. ಏನು ಕಷ್ಟ, ಏನು ಅಡುಗೆ ಎಲ್ಲ ಮಾಡಲೇಬೇಕಲ್ವ, ಒಟ್ಟಿಗೆ. ಹೌದು. ಸ್ಟಡೀಸ್ ಆಗ್ತಾ ಇರುತ್ತೆ, ಅದ್ರ ಜೊತೆಗೆ ಇದು ಮಾಡ್ಕೊಂಡಿದ್ರೆ ಲೈಫ್ ಯೂಸ್ ಆಗುತ್ತೆ. ಇದು ಆಗಿದೆ ಈಗ. ಫ್ರೈ ಆಗಿದೆ, ಚಪಾತಿ ಪೀಸಸ್ ಎಲ್ಲ ಆಗಿದೆ, ಫ್ರೈ ಆಗಿದೆ. ಇಷ್ಟು ಸಾಕು ನಮ್ಗೆ, ಇಷ್ಟು ಮಾತ್ರ ಇದೆ. ಕ್ರಿಸ್ಪಿನೆಸ್ಗೋಸ್ಕರ ಅಷ್ಟೇ. ಹೌದು. ಇದಾಗಿದೆ ಇದು. ನನಗೆ ಇನ್ನೊಂದು ಬಾಣಲೆ ಬೇಕು. ಇದಕ್ಕೆ ನಾವು ಹಾಲು ಹಾಕೋಣ. ಈಗ ಹಾಲು ಕಾಯಿಸೋಣ. ನಾವೀಗ ಒಂದು 1/4 ಲೀಟರ್ ಹಾಲು ಅಷ್ಟು ತೊಗೊಂಡಿದ್ದೀವಿ. ಹಾಲು ಕಾಯಿಲಿ. ಫಸ್ಟೇ ನಾವು ಚಪಾತಿ ಪೀಸಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಹೌದು. ಸೊ ನಾವು ಇವಾಗ ಹಾಲು ಬಾಯ್ಲ್ ಮಾಡ್ತೀವಿ. ಹೌದು, ಹಾಲು ಕಾಯ್ತಾ ಇದೆ. ಇದಕ್ಕೆ ನಾವು ಇವಾಗ ಸಕ್ಕರೆ ಹಾಕೋಣ. ಸಕ್ಕರೆ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಕೆಲವರು ಜಾಸ್ತಿ ಇಷ್ಟಪಡ್ತಾರೆ, ಕೆಲವ್ರಿಗೆ ಕಡಿಮೆ ಇಷ್ಟ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಸೊ ಅವ್ರಿಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಕ್ಕರೆ ಹಾಕೊಂಡ್ರೆ ಸಾಕು. ನಮ್ಮ ಸಕ್ಕರೆ ಬದಲು ಬೆಲ್ಲನೇನಾದರೂ ಹಾಕೋಬಹುದಾ? ಬೆಲ್ಲ ಹಾಕೊಂಡು ಒಳ್ಳೇದು. ಬಟ್ ಕೆಲವ್ರಿಗೆ ಅದು ಕಲರ್ ಚೇಂಜ್ ಆಗುತ್ತಲ್ಲ, ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ. ಸಕ್ಕರೆ ಎವ್ರಿಬಡಿ ಯೂಸಸ್ ಅಲ್ವ. ಕಾಯಿಲಿ ಸ್ವಲ್ಪ ಹೈ ಫ್ಲೇಮ್ ಮಾಡೋಣ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಪಾಯಸ ಜೊತೆ ಮಾಡೋದು. ಸೊ ನೆನ್ನೆ ತಾನೇ ಯುಗಾದಿ ಹಬ್ಬ ಆಯಿತು, ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಚೆನ್ನಾಗಿತ್ತು.
ಚೆನ್ನಾಗಿ ನಮ್ದು ಹಳ್ಳಿ, ಅದರಿಂದ ಹಳ್ಳಿ ಅಟ್ಮಾಸ್ಫಿಯರ್ ಅಲ್ಲಿ ಬೇವು ಬೆಲ್ಲ ಎಲ್ಲ ಕಟ್ಟೋದು, ತೋರಣ ಕಟ್ಟೋದು ಚೆನ್ನಾಗಿತ್ತು. ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಹೌದು, ಮನೇಲೆಲ್ಲ ಹಬ್ಬದ ಊಟ ಇತ್ತು. ಹೌದು, ರೆಗ್ಯುಲರ್ ಹೋಳಿಗೆ ಮಾಡೇ ಮಾಡ್ತಾರಲ್ವ, ಅದ್ರ ಜೊತೆಗೆ ಆಳು ಸ್ವೀಟ್ಸ್. ಸ್ವಲ್ಪ ಕುದಿ ಬರಲಿ, ಬೆಲ್ಲ ಸಕ್ಕರೆ ಹಾಕಿದವಲ್ಲ ಕರಗಲಿ ಎಲ್ಲ. ಓಕೆ, ಸೊ ನಾವಿಲ್ಲಿ ಎಷ್ಟು ಸ್ಪೂನ್ ಸಕ್ಕರೆ ಹಾಕಿದ್ದೀವಿ? ಒಂದು ಬೌಲಾ? ಒಂದು ಹಾಫ್ ಬೌಲ್ ತೊಗೊಂಡಿದ್ದೀನಿ ನಾನು, ದೊಡ್ಡ ಬೌಲಲ್ಲಿ. ಓಕೆ, ಅಷ್ಟು ಸಾಕಾಗುತ್ತೆ ಇಷ್ಟಕ್ಕೆ. ಸೊ 1/4 ಲೀಟರ್ ಹಾಲಿಗೆ ಹಾಫ್ ಬೌಲ್ ಸಕ್ಕರೆ ಸಾಕು. ಸಕ್ಕರೆ ಕರಗಿದೆ ಈಗ. ಇದ್ರ ಜೊತೆಗೆ ಈಗ ನಾವು ಕೋವಾ ಹಾಕೋಣ. ಓಕೆ, ಸೊ ಕೋವಾ ಮನೇಲೆ ಪ್ರಿಪೇರ್ ಮಾಡಿರೋದಾ? ಇಲ್ಲ ಇಲ್ಲ ಇಲ್ಲ, ಇದು ಅಂಗಡಿಯಿಂದ ತಂದಿರೋ ಸ್ವೀಟ್ ಕೋವಾನೇ ಇದು. ಒಬ್ಬೊಬ್ರು ಸಪ್ಪೆ ಕೋವಾ ಹಾಕ್ಕೊಂತಾರೆ, ಹಾಕೊಂಬೋದು. ನನಗೆ ಸ್ವೀಟ್ ಇಷ್ಟ, ಅದಕ್ಕೆ ಸೊ ಕೋವಾ ಕೂಡ ಕರಗಬೇಕು. ಕರಗಲಿ. ಇದು ಶಂಕರಪೊಳೆ ಪಾಯಸಮ್ಮ. ಪಾಯಸಮ್ ಬೇಸಿಕಲಿ ನಿಮ್ಮ ಊರು ಯಾವುದು? ಬ್ಯಾಂಗ್ಳೂರೇನಾ? ಆನೇಕಲ್ ನಮ್ಮದು. ಹಳ್ಳಿ ವಾತಾವರಣ ಜಾಸ್ತಿ. ಮುದ್ದೆ ಎಲ್ಲ ತಿಂತೀರಾ? ರೆಗ್ಯುಲರ್ ಮುದ್ದೆ ಇರಲೇಬೇಕು ನಮಗೆ. ರೆಗ್ಯುಲರ್ ಆಗಬೇಕು, ಎವ್ರಿ ಡೇ ಡಿನ್ನರ್ಗೆ. ಅಥೆಂಟಿಕ್ ಡಿಶಸ್ ಇದೆಯಲ್ವಾ, ನಮ್ಮ ಹಬ್ಬಕ್ಕೆಲ್ಲ ಮಾಡ್ತೀವಲ್ವಾ, ಕಜ್ಜಾಯ, ನಿನ್ನೆ ಮಾಡಿದಂಗೆ ಹೋಳಿಗೆ, ಒಬ್ಬಟ್ಟು, ಅದನ್ನು ಪ್ರಿಪೇರ್ ಮಾಡ್ತೀರಾ? ದಟ್ಸ್ ನೈಸ್. ಸೊ ನಾರ್ಮಲ್ ಆಗಿ ಹುಡುಗರೆಲ್ಲ ಖಾರ ಐಟಮ್ಸ್ನೆಲ್ಲ ಕಲಿತಾರೆ, ಬೇಗ ಮಾಡೋದು, ಹೇಗೆ ಇನ್ಸ್ಟೆಂಟ್ ಆಗಿ ಹೇಗೆ ಮಾಡೋದು ಅಂತ. ಬಟ್ ನೀವು ಸ್ವೀಟ್ಸ್ನೆಲ್ಲ ಕಲ್ತಿದ್ದೀರಾ, ಗುಡ್. ಸೊ ಕೋವಾ ಕರಗಿದ್ಯಾ? ಇವಾಗ ಕರಗಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಇಷ್ಟು ಮಟ್ಟಿಗೆ ಇರಬೇಕು. ಇವಾಗ ನಾವು ಚಪಾತಿ ಫ್ರೈ ಮಾಡ್ಕೊಂಡ್ವಲ್ಲ, ಅದನ್ನು ಹಾಕೋಣ. ಸ್ವಲ್ಪ ಬೇಯ್ಲಿ ಚಪಾತಿ. ಬೇಯೋದು ಇನ್ ದ ಸೆನ್ಸ್ ಅದು ಸ್ವೀಟ್ನೆಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತಲ್ವಾ. ಲೈಕ್ ಈಗ ಬೇಯಬೇಕು ಅಂದ್ರೆ ಕ್ರಿಸ್ಪಿನೆಸ್ ಎಲ್ಲ ಹೋಗಲ್ವಾ? ಅದೇ ಪಾಯಸ, ಈ ಪಾಯಸದ ಇದೆ ಅದು ಸ್ಪೆಷಾಲಿಟಿನೇ. ಹೌದು, ನಾವು ಡೈರೆಕ್ಟಾಗಿ ಚಪಾತಿ ಹಾಕಿದ್ರೆ ಅದೊಂಥರ ಫುಲ್ ಕರ್ಗೆ ಹೋಗ್ಬಿಡುತ್ತೆ. ಈ ಥರ ಫ್ರೈ ಮಾಡ್ಕೊಂಡು ಹಾಕೊಂಡಾಗ ಸ್ವಲ್ಪ ಇರುತ್ತೆ ಕ್ರಂಚಿನೆಸ್. ಹೊಸ ಡಿಶ್. ಫ್ಯಾಮಿಲಿ ಜೊತೆ ಟ್ರಿಪ್ಸ್ ಎಲ್ಲ ಹಾಕ್ತೀರಾ? ಫ್ಯಾಮಿಲಿ ಜೊತೆ ಸ್ವಲ್ಪ ಕಡಿಮೆನೇ. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಫ್ಯಾಮಿಲಿ ಜೊತೆ ಎಲ್ಲ. ಆ ಸ್ಟ್ರಿಕ್ಟು ನನಗಾಗಲ್ಲ. ಹಾಗೆ ಸರ್ ಎಷ್ಟೊತ್ತು ಬೇಯಬೇಕು? ನಿಧಾನಕ್ಕೆ ಬೇಯ್ತಾ ಇರಲಿದ್ದು. ಆಲ್ಮೋಸ್ಟ್ ಆಗಿದೆ. ಈಗ ನಾವು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಹಾಕೋಣ. ಓಕೆ. ಸ್ವಲ್ಪ ಸಿಮ್ಮಲ್ಲಿ ಇಡೋಣ ಇದು ಈಗ, ಯಾಕಂದ್ರೆ ಆಗಿದೆಯಲ್ವಾ. ತುಪ್ಪನ ಹಾಕೋಬೇಕಾ? ತುಪ್ಪದಲ್ಲಿ ಫ್ರೈ ಮಾಡಬೇಕು. ತುಪ್ಪದಲ್ಲಿ ಫ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ. ಈಗ ತುಪ್ಪ ಹಾಕೊತಾ ಇದ್ದೀವಿ. ನಾರ್ಮಲ್ ಆಗಿ ಸ್ವೀಟ್ಸ್ ಏನಾದ್ರು ಮಾಡಬೇಕು ಅಂದ್ರೆ ತುಪ್ಪ ಕಡ್ಡಾಯವಾಗಿ ಇರಲೇಬೇಕು. ಹೌದು, ತುಪ್ಪ ಕರಗಲಿ. ಕರಗಿದ ನಂತರ ನಾವು ಗೋಡಂಬಿ ಹಾಕೋಣ. ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಕರಿಬೇಕು. ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಡೋದು ಇಷ್ಟಪಡುವಂಥದ್ದು. ತುಪ್ಪ ಬಿಸಿಯಾಗಿದೆ. ಇವಾಗ ಗೋಡಂಬಿ ಹಾಕ್ತಾ ಇದ್ದೀವಿ. ಸ್ವಲ್ಪ ಅದು ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು. ಕಂದು ಬಣ್ಣ ಅಂತೀವಲ್ವಾ, ಅದು ಬಂದರೆ ಸಾಕು. ಓಕೆ. ಸೊ ಗೋಡಂಬಿನ ತುಪ್ಪದಲ್ಲಿ ಲೈಟ್ ಬ್ರೌನ್ ಕಲರ್ ಬರೋ ಫ್ರೈ ಮಾಡಬೇಕು. ಈಗ ನಾವು ನೆಕ್ಸ್ಟು ದ್ರಾಕ್ಷಿ ಹಾಕ್ಕೊತಾ ಇದ್ದೀವಿ. ನಾನು ನೆಕ್ಸ್ಟು ಬಾದಾಮ್ ಕೂಡ ತಂದಿದ್ದೀನಿ. ಇದು ಆಪ್ಷನಲ್ಲು, ಯಾವ್ದು ಬೇಕಾದ್ರೂ ಡ್ರೈ ಫ್ರೂಟ್ಸ್ ಹಾಕೊಬೋದು. ನಾನು 3 ಹಾಕ್ತಾ ಇದ್ದೀನಿ. ಲೈಕ್ ಬಾದಾಮ್, ಪಿಸ್ತಾ ಏನಾದರೂ ಹಾಕ್ಬೋದು, ಚೆನ್ನಾಗಿರುತ್ತೆ ಅಂತ. ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದಾಗ ಅಂತ ಬೈಟ್ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಪಾಯಸಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಫೈನಲ್ ಟಚ್ ಆಯಿತು. ಫೈನಲ್ ಟಚ್. ಓಕೆ. ಇದು ಹಾಕಿದ ನಂತರ ಕಂಪ್ಲೀಟ್ ಆಯಿತು ಅಂತಲೇ ಅರ್ಥ. ಈಗ ಇದು ಗಟ್ಟಿಯಾಗಿದೆ. ಇದಕ್ಕೆ ನಾವು ಸ್ವಲ್ಪ ಕೊಬ್ಬರಿ ಹಾಕೋಣ ಫೈನಲ್ ಟಚ್ಗೆ. ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಒಣ ಕೊಬ್ಬರಿ. ಒಣ ಕೊಬ್ಬರಿ. ಈಗ ಇದಾಗಿದೆ ಮೇಡಮ್, ಇಳಿಸೋಣ. ಸರ್ವಿಂಗ್ ಬೌಲ್ ಕೊಡ್ಲಾ? ಸರ್ವಿಂಗ್ ಬೌಲ್ ಕೊಡಿ. ಪ್ರಿಯಾಂಕಾ ಅವರೇ, ಈಗ ಸರ್ವ್ ಮಾಡ್ತಾ ಇದ್ದೀನಿ ನಿಮಗೆ. ಇದು ರೆಡಿ ಆಗಿದೆ ಪ್ರಿಯಾಂಕಾ ಅವರೇ. ಶಂಕರಪೊಳೆ ಪಾಯಸಂ ರುಚಿ ನೋಡಿ ಹೇಗಿದೆ ಅಂತ ಹೇಳಿ.
ಸೊ ವೀಕ್ಷಕರೇ, ಶಂಕರ್ ಪೋಳೆ ಪಾಯಸ ರೆಡಿ ಮಾಡ್ಕೊಟ್ಟಿದ್ದಾರೆ ಪ್ರವೀಣ್ ಅವರು. ನಾರ್ಮಲ್ ಆಗಿ ಮನೆಯಲ್ಲಿ ಶಾವಿಗೆ ಪಾಯಸನ ಮಾಡ್ತೀವಿ, ಕೇಸರಿ ಬಾತನ್ನ ಮಾಡ್ತೀವಿ, ಬಟ್ ಚಪಾತಿನ ಯೂಸ್ ಮಾಡಿಕೊಂಡು ಸ್ವೀಟ್ ಏನಾದ್ರು ಮಾಡಿದ್ದೀರಾ? ಹೇಗೆ ಮಾಡೋದು, ಎಷ್ಟು ಈಸಿಯಾಗಿ ಮಾಡೋದು, ಪಾಯಸನ ಅಂದರೆ ಚಪಾತಿನ ಉಪಯೋಗಿಸ್ಕೊಂಡು ಪಾಯಸ ಹೇಗೆ ಮಾಡೋದು ಅನ್ನೋದನ್ನ ಪ್ರವೀಣ್ ಅವ್ರು ಹೇಳ್ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಬೇರೆ ನಡೀತಾ ಇದೆ. ಸೊ ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಕೊಂಡು ತಿನ್ನಬಹುದು. ಹಾಗಾದರೆ ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಹಾಕುವ ಟೆಕ್ಸ್ಚರ್ ಆಗಿರ್ಬೋದು, ಜೊತೆಗೆ ಸಕ್ಕರೆ, ಸ್ವೀಟ್ನೆಸ್ಸು ಎಲ್ಲ ಕಾಂಬಿನೇಷನು ಸಖತ್ತಾಗಿದೆ. ಸೊ ಖಂಡಿತವಾಗ್ಲೂ ನೀವು ಇದನ್ನ ಮನೇಲಿ ಟ್ರೈ ಮಾಡ್ತೀರಾ ಅನ್ಕೊಳ್ತಾ ನೆಕ್ಸ್ಟ್ ರೆಸಿಪಿ ಪ್ರವೀಣ್ ಅವರು ಯಾವ್ದು ಮಾಡ್ತಾರೆ ಅನ್ನೋದನ್ನ ನಾನು ಕೇಳ್ತೀನಿ. ಅಲ್ಲಿವರೆಗೂ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.